ಕೊಡ್ಲಿಕ್ಕೆ ಹೇಳಿದ್ರು 150 ಕೋಟಿ ಅನ್ನುವಂಥ ಆರೋಪವನ್ನು ನೀವು ಕಾಂಗ್ರೆಸ್ ಮೇಲೆ ಅನ್ವರ್ ಮಾಣಿಪಾಡಿ ಸರ್ ಈ ವರದಿ ವಿಚಾರವಾಗಿ ವಿಜೇಂದ್ರ ಅವರು 150 ಕೋಟಿ ಕೇಳ್ತೇವೆ ಅಂತ ಸಿಎಂ ಆರೋಪ ಮಾಡಿದ್ರು. ಇಲ್ಲ ಕಾಂಗ್ರೆಸ್ ಬಿಜೆಪಿನವರೆಲ್ಲ ಕೇಳಿದ್ದು ಕಾಂಗ್ರೆಸ್ನವರು ಅನ್ನೋಂಥ ಆರೋಪವನ್ನು ಇಲ್ಲ, ಅವರು ಯಾವ ರೀತಿ ಮಾತನಾಡಿದ್ದಾರೆ ಅನ್ನೋದ್ರ ಬಗ್ಗೆ ವಿಡಿಯೋ ಫುಟೇಜಸ್ಸು ಕೂಡ ಇದೆ. ಮೀಡಿಯಾದಲ್ಲೂ ಅದನ್ನು ಕವರ್ ಮಾಡಿದರು ಆ ಸಂದರ್ಭದಲ್ಲಿ. ಈಗ ಅವರು ಮಾತು ಬದಲಾಯಿಸ್ತಾ ಇದ್ದಾರೆ ಅಂತಂದರೆ ಅದನ್ನು ಯಾವ ರೀತಿ ನಾವು ಅದು ತಗೋಬೇಕನ್ನೋದು ಗೊತ್ತಾಗುತ್ತೆ. ಆದರೆ ಇಷ್ಟಂತೂ ನಿಜ, ಅವರು ಅವ್ರ ಮನೆಗೆ ಹೋಗಿದ್ರು, ವಿಜಯೇಂದ್ರ ಅವರು ಆಫರ್ ಮಾಡಿದರು. ಅದನ್ನು ಅವರೇ ಹೇಳಿರೋದು. ಯಾರಿಗೂ ಗೊತ್ತಿತ್ತು ಅದು? ಅವ್ರು ಹೇಳದೇ ಇದ್ರೆ ಯಾರಿಗೂ ಗೊತ್ತೇ ಆಗ್ತಿತ್ತು. ಅವರು ಹೇಳಿದ್ದಾರೆ. ಮತ್ತು ಮೀಡಿಯಾದವ್ರು ಕೇಳಿದಾಗ ಕನ್ಫರ್ಮ್ ಮಾಡಿದ್ದಾರೆ. ಹಾಗಿರುವಾಗ ಈಗ ಅದಕ್ಕೆ ಈಗ ಬಂದು ನಾನಿಲ್ಲ, ನಾನು ಆ ರೀತಿ ಹೇಳ ಕಾಂಗ್ರೆಸ್ನವ್ರು ಹೇಳಿದರು ಅಂದರೆ ಅದು ಅವ್ರ ಮಾತಿನಲ್ಲಿ ನಂಬಿಕೆ ಹೋಗ್ಬಿಡುತ್ತೆ. ಅದರಿಂದ ಅದನ್ನು ಯಾವ ರೀತಿ ನೋಡೋಣ. ಅದು ನಾಳೆ ಸದನದಲ್ಲಿ ಅದನ್ನು ಪ್ರಸ್ತಾಪ ಮಾಡಬಹುದು ಅಂತ ಕಾಣಿಸುತ್ತೆ. ಸರ್, ಈಗ ಟೆಕ್ಕಿ ಮಾಡೋಕ್ಕೆ ಸಂಬಂಧಪಟ್ಟಂಗೆ 3 ಜನ ಆರೋಪಿಗಳನ್ನ ಬಂಧಿಸಿದ್ದಾರೆ. ಹೆಂಡತಿ ನಿಖಿತಾ ಸಿಂಗಾನಿಯಾ ಅಂತಕ್ಕಂಥವ್ರು ಮತ್ತು ಅವರ ಮದರ್ ನಿಶಾ ಅವರು ಮತ್ತು ಅವರ ಬ್ರದರ್ ಇನ್ಲಾನು 3 ಜನನ ಸೆಕ್ಯೂರ್ ಮಾಡಿದ್ದಾರೆ. ತಗೊಂಬಂದು ಇಲ್ಲಿ ಪ್ರೊಡ್ಯೂಸ್ ಮಾಡಿ ಈಗ ಅವರು ಕಸ್ಟಡಿ ಕೊಟ್ಟಿದ್ದಾರೆ. ಜುಡಿಷಿಯಲ್ ಕಸ್ಟಡಿ ತನಿಖೆ ಮುಂದುವರಿಯುತ್ತೆ. ಯಾಕೆಂದರೆ ಅವರು ಸುಮಾರು 40 ಪೇಜಿನ ಡೆತ್ ನೋಟನ್ನು ಬಿಟ್ಟಿದ್ದಾರೆ. ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಭಾಳ ಮುಖ್ಯವಾಗಿ ಅವರು ಮಹಿಳೆಯರಿಗಿರ್ತಕ್ಕಂಥ ಏನು ಕಾನೂನಿನಲ್ಲಿ ಅವರಿಗೆ ಪ್ರೊವಿಷನ್ಸ್ ಇದೆ, ಅವರ ರಕ್ಷಣೆಗೆ ಪ್ರೊವಿಷನ್ಸ್ ಇದೆ, ಅದೆಲ್ಲ ಮಿಸ್ಯೂಸ್ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಈಗ ಅವರು ಬರ್ಕೊಂಡಿದ್ದಾರೆ. ಈಗ ಒತ್ತಾಯ ಮಾಡ್ತಾಯಿದ್ರು, ನನಗೆ 3 ಕೋಟಿ ರೂಪಾಯಿ ಕೇಳಿದ್ರು, ಅನೇಕ ಸಂದರ್ಭದಲ್ಲಿ ಒತ್ತಾಯ ಮಾಡಿದರು ಹಣಕ್ಕೆ, ಏನೇನೋ ಬರೆದಿದ್ದಾರೆ. ನಾನು ಪೂರ್ತಿ ಸಂಪೂರ್ಣವಾಗಿ ಓದಿಲ್ಲ. ಆದರೆ ಅದರಲ್ಲಿ ಇರ್ತಕ್ಕಂಥ ಅಂಶ ಗಂಡಂದಿರಿಗೆ ತೊಂದರೆ ಆಗುತ್ತೆ ಅನ್ನುವಂಥದ್ದು, ದ ರೈಟ್ಸ್ ಆಫ್ ಮ್ಯಾನ್ ಈಸ್ ಕ್ವೆಶ್ಚನ್. ಅದು ಈಗ ಭಾಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗ್ತಾ ಇದೆ ಇಡೀ ದೇಶದಲ್ಲಿ. ಅಂದರೆ ಕಾನೂನಿನ ಬದಲಾವಣೆ ಆಗಬೇಕಾ ಏನು ಹಾಗೆ ಅಂತೇಳಿ ಈ ಮಹಿಳೆಯರಿಗೆ ಕೊಟ್ಟಿರ್ತಕ್ಕಂಥ ರೈಟ್ಸು, ಹಕ್ಕುಗಳು ಮಿಸ್ಯೂಸ್ ಆಗ್ತಾ ಇದೆ ಅನ್ನುವಂಥ ರೀತಿಯಲ್ಲಿ. ಯಾಕೆಂದರೆ ಈಗ ಹೋಟೆಲ್ ಕೂಡ ಏನು ಹೇಳ್ತಾರೆ, ಈಗ ಡೈವರ್ಸ್ ಆದಾಗ ಅಥವಾ ಸತ್ತು ಹೋದರೆ ಕಾಂಪನ್ಸೇಷನ್ಗಳು ಕೊಡಬೇಕು ಅಂತ ಆದೇಶಗಳು ಮಾಡ್ತಾರೆ. ಈಗ ಡೈವರ್ಸ್ ಮಾಡ್ಕೊಂಡಿರ್ತಾನೆ, ಅವನಿಗೆ ಮಾನಸಿಕವಾಗಿ ತೊಂದರೆ ಆದಾಗ ಇವರು ಡೈವರ್ಸ್ ಮಾಡುವಾಗನೇ ಇವರು ಕೋರ್ಟ್ನವರು ಆದೇಶ ಮಾಡಿ ಒಂದು 50,000 ರೂಪಾಯಿ ಕಾಂಪನ್ಸೇಷನ್ ಕೊಡಬೇಕು ಅಂತ ಆದೇಶ ಮಾಡಿದರೆ, ಉದಾಹರಣೆ ಅವನಿಗೆ ಮಾನಸಿಕವಾಗಿ ತೊಂದರೆ ಆಗಿ ಕೆಲಸದಿಂದ ಅವನನ್ನು ತೆಗೆದುಹಾಕಿದ್ರು. ಆ ಸಂದರ್ಭದಲ್ಲಿ ಅವನು ಎಲ್ಲಿಂದ 50,000 ರೂಪಾಯಿ ತಂದು ಕೊಡ್ತಾನೆ ಅಂಥೇಳಿ ಈ ಥರದ್ದೆಲ್ಲ ಕೆಲವು ಪ್ರಶ್ನೆಗಳಿಗೆ ಉದ್ಭವ ಆಗಿದ್ದಾವೆ. ಅದ್ರ ಬಗ್ಗೆ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ. ಅದನ್ನು ಮುಂದಿನ ದಿನದಲ್ಲಿ ಏನು BNSS ಇದೆ, ಭಾರತೀಯ ನ್ಯಾಯ ಸಂಹಿತ ಹೊಸದಾಗಿ ಮಾಡಿರ್ತಕ್ಕಂಥ ಕಾನೂನು, ಅದರಲ್ಲಿ ಬದಲಾವಣೆಗಳನ್ನು ಹೇಗೆ ತರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕಾಗ್ತದೆ. ಮುಂದಿನ ದಿನದಲ್ಲಿ ನಮ್ಮಲ್ಲಿಯೂ ಆಗಬೇಕು, ಕೇಂದ್ರದಲ್ಲಿ ಕೂಡ ಆಗಬೇಕು. ಇದು ರಾಜಕೀಯ ಪ್ರೇರಿತ ಅಂತ ಇಲ್ಲ, ಅಲ್ಲಿ ಆ ಸಂದರ್ಭದಲ್ಲಿ ಕೋವಿಡ್-19ನಲ್ಲಿ ಅವ್ಯವಹಾರ ಆಗಿರೋದಂತೂ ನಿಜ. ಅದನ್ನ ಯಾರು ನಾವೇ ಹೇಳಿದ್ವ? ಜಸ್ಟಿಸ್ ಪುನಾ ಅವರ ತನಿಖೆಯಲ್ಲಿ, ಅವರ ವರದಿಯಲ್ಲಿ ಬಂದಿರ್ತಕ್ಕಂಥದ್ದು. ನಾವ್ಯಾರೋ ಹೇಳಿದ್ದಾರೆ ಅಂದರೆ ಓಕೆ, ರಾಜಕೀಯ ಮಾಡ್ತಾರಪ್ಪ ಕಾಂಗ್ರೆಸ್ನವರು ಅಂತ ಹೇಳೋದು ಸಹಜ. ಆದರೆ ಜಸ್ಟಿಸ್ ಪುನಾ ಅವರ ವರದಿಯಲ್ಲಿ ಒಂದೊಂದು ಸೆಕ್ಷನನ್ನು ಕೂಡ ಅವರು ಭಾಳ ಡೀಟೇಲ್ ಆಗಿ ನೋಡಿದ್ದಾರೆ. ಮಾಸ್ಕ್ಸಲ್ಲಿ ಪರ್ಚೇಸ್ ಮಾಡುವಾಗ ಆ ಕಿಟ್ಗಳಿದ್ದಲ್ಲ, ಆ ಕಿಟ್ಗಳಲ್ಲಿ ಪರ್ಚೇಸ್ ಮಾಡುವಾಗ, ಆಮೇಲೆ ಆಕ್ಸಿಜನರೇಟರ್ನ ಪರ್ಚೇಸ್ ಮಾಡುವಾಗ, ಬೇರೆ ಬೇರೆ ಎಕ್ವಿಪ್ಮೆಂಟ್ಸ್ ಪರ್ಚೇಸ್ ಮಾಡುವಾಗ, ಆಮೇಲೆ ಬೇರೆ ಮೆಡಿಸಿನ್ಸ್ಗಳು ಪರ್ಚೇಸ್ ಮಾಡುವಾಗ, ಇದೆಲ್ಲ ಒಂದೊಂದನ್ನು ಸಪರೇಟಾಗಿ ಮಾಡಿದ್ದಾರೆ.
ಅದನ್ನು ಈಗ ನಾವು FIR ಹಾಕಿ ಆ ಇಲಾಖೆಯವರು FIR ಹಾಕಲೇಬೇಕಾಗ್ತದೆ. ಯಾಕೆಂದರೆ ಅವರು ಇಲ್ಲಾಂದ್ರೆ ಅವ್ರ ಜವಾಬ್ದಾರಿ ಆಗ್ತದೆ. ಅದನ್ನು ಅವ್ರು FIR ಹಾಕಿದರೆ ತಪ್ಪು ಅಂತಂದರೆ ಅದಕ್ಕೆ ಯಾವ ರಾಜಕೀಯ ಇರುತ್ತೆ? ಅವ್ಯವಹಾರ ಆಗಿರೋದಂತೂ ನಿಜ. ಅದನ್ನು ಈಗ ತನಿಖೆ ಮಾಡಿ ಅದಕ್ಕೇನು ಕ್ರಮ ತಗೋಬೇಕು ಸರ್ಕಾರ ತಗೊಳ್ಬೇಕು. ಅದಕ್ಕೆ ನಾವು ಹಿಂದೆನೇ ಮುಖ್ಯಮಂತ್ರಿಗಳು ಹೇಳಿದರು, ನಾನು ತನಿಖೆ ಮಾಡಿಸ್ತೇನೆ ಇದ್ರ ಬಗ್ಗೆ ಅಂತೇಳಿ. ನೂರಾರು ಕೋಟಿ ರೂಪಾಯಿ ಹಗರಣ ಆಗಿದೆ, ಸಾವಿರಾರು ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತೆಲ್ಲ ಹಿಂದೆಲ್ಲ ನಾವು ಹೇಳಿದ್ವಿ. ಅದನ್ನು ಈಗ ತನಿಖೆ ಮಾಡುವಾಗ ಅದೆಲ್ಲ ಹೊರಗಡೆ ಬಂದಿದೆ. ಜಸ್ಟಿಸ್ ಕುನ್ನಾ ಅವ್ರದ್ದು ಇನ್ನೂ ಡೀಟೇಲ್ ಆಗಿ ಅದನ್ನು ನೋಡ್ತೇವೆ. ಅದಕ್ಕೆ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದಾರೆ. ಅದನ್ನು ನೋಡಿ ಆಮೇಲೆ ಕ್ರಮ ತಗೊಳ್ಳಿ. ಕೇವಲ ಅಧಿಕಾರಿಗಳ ಹೆಸರು ಮಾತ್ರ ಇದೆ, ಯಾವುದೇ ರಾಜಕಾರಣಿಗಳ ಹೆಸರು ಉಲ್ಲೇಖ ಆಗಿಲ್ಲ ಅನ್ನೋಂಥದ್ದು ಆರೋಪ. ಅಲ್ಲಿ ಏನು ಬಂದಿದೆ, ಆ ತನಿಖೆ ವರದಿಯಲ್ಲಿ ಏನು ಬಂದಿದೆ ಅದನ್ನು ಅದು ರಾಜಕಾರಣಿಗಳದ್ದು ಬಂದರೆ ಅದನ್ನು ಹೊರಗಡೆ ತರ್ತೀವಿ. ಅದನ್ನು ಮುಚ್ಚಿಡೋವಂಥ ಪ್ರಶ್ನೆ ಏನಿಲ್ಲ. ಯಾರು ರಾಜಕಾರಣಿಗಳು ಒಂದು ವೇಳೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರೆ ಅಥವಾ ಅವರು ಪರ್ಚೇಸ್ ಮಾಡೋದಕ್ಕೆ ನೇರವಾಗಿ ಅವರೇ ಏನಾದರೂ ಕೂಡ ಭಾಗಿಗಳಾಗಿದ್ದರೆ ಅದನ್ನೆಲ್ಲ ಹೊರಗಡೆ ಬರುತ್ತೆ. ಇದು ಮೇಲೆ ಫಸ್ಟ್ ಸ್ಟೆಪ್ ಇದೆ. ಸರ್, ದೇಶದಲ್ಲಿ ಸಂವಿಧಾನ ಹಾಳಾಗಲಿಕ್ಕೆ ಕಾಂಗ್ರೆಸ್ ಅಂದರೆ ನೆಹರು ಅವರ ಕಾಲದಿಂದಲೂ ಕೂಡ ಇದೆ ಅಂತ ಈಗ ಮೋದಿ ಅವರು ಅಧಿವೇಶನದಲ್ಲಿ ಕೂಡ ವಾಗ್ದಾಳಿ ಮಾಡ್ತಾ ಇದ್ದಾರೆ. ಅಲ್ಲಿ 75 ವರ್ಷ ಕಳೆದು ಬಿಟ್ಟಿದ್ದೀವಿ ಇಂಡಿಪೆಂಡೆನ್ಸ್ ಆಗಿ. 1950ರಲ್ಲಿ ಸಂವಿಧಾನವನ್ನು ಅಳವಡಿಸಿಕೊಂಡಿರ್ತಕ್ಕಂಥದ್ದು. ಅಲ್ಲಿಂದ ಇಲ್ಲಿವರೆಗೆ ನಾವು ಒಂದು ರೀತಿಯಲ್ಲಿ ಟೈಮ್ ಟೆಸ್ಟೆಡ್ ಅಲ್ವಾ ನಮ್ಮ ಸಂವಿಧಾನ. ಪ್ರಪಂಚದಲ್ಲಿ ಬೇರೆ ಬೇರೆ ಕಡೆಯವರೆಲ್ಲ ಅಪ್ರಿಷಿಯೇಟ್ ಮಾಡ್ತಾರೆ. ಬೇರೆ ಬೇರೆ ದೇಶದವರು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಒನ್ ಆಫ್ ದಿ ಬೆಸ್ಟ್ ಕಾನ್ಸ್ಟಿಟ್ಯೂಷನ್ ಇನ್ ದಿ ವರ್ಲ್ಡ್ ಅಂತ ಮಾತಾಡ್ತಾರೆ. ಅದರ ಬಗ್ಗೆ ಅನೇಕ ಅಧ್ಯಯನಗಳಾಗಿದೆ. ಬೇಕಾದಷ್ಟು ಜನ ಬಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನನ್ನೇ ಅಧ್ಯಯನ ಮಾಡ್ಕೊಂಡು ಹೋಗಿದ್ದಾರೆ. ಇಲ್ಲಿಂದ ಹಾರ್ವರ್ಡಿಂದ ಬಂದಿದ್ದಾರೆ, ಬೇರೆ ಬೇರೆ UK ಇಂದ ಬಂದಿದ್ದಾರೆ. ಬೇರೆ ಬೇರೆ ದೇಶದವರು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಅ ಟೈಮ್ ಟೆಸ್ಟೆಡ್ ಒನ್, ಹೇಗೆ ಸಕ್ಸಸ್ ಆಯಿತು ಅಂತೇಳಿ ಅಧ್ಯಯನ ಮಾಡ್ಕೊಂಡು ಹೋಗಿದ್ದಾರೆ. ಇವತ್ತು ಕೂಡ ಆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇರೋದ್ರಿಂದನೇ ನಾವೆಲ್ಲ ಒಟ್ಟಿಗೆ ಇದ್ದೀವಿ. ನಾವು ಬೇರೆ ಭಾಷೆ ಮಾತಾಡ್ತೀವಿ, ಬೇರೆ ಸಂಸ್ಕೃತಿ ಇದೆ, ಮತ್ತು ಬೇರೆ ಬೇರೆ ಬಟ್ಟೆ ಹಾಕ್ತೀವಿ, ಬೇರೆ ಬೇರೆ ಊಟ ಮಾಡ್ತೀವಿ, ಆದರೂ ನಾವು ಒಂದಾಗಿದ್ದೀವಿ. ಅದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ ಸಂವಿಧಾನ. ಅದನ್ನೇನೆ ಇವರು ಪ್ರಶ್ನೆ ಮಾಡೋದಕ್ಕೆ ಹೊರಟ್ರೆ ಯಾರು ಹೇಳಿದ್ಯಾರು? ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಿದವರು ಯಾರು? ಭಾರತೀಯ ಜನತಾ ಪಾರ್ಟಿಯ ಸಂಸದರು, ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ಇಡೀ ದೇಶದಲ್ಲಿ ಆ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇವತ್ತು ಅದ್ರ ಬಗ್ಗೆ ಪ್ರಶ್ನೆ ತೆಗಿತಾರೆ. ಕಾಂಗ್ರೆಸ್ನವರು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನು ಇದು ಮಾಡಿದ್ದಾರೆ ಅಂತ ಹೇಳಿ ನೆಹರು ಅವರ ಮೇಲೆ ಆಪಾದನೆ ಮಾಡೋದಾದರೆ, ನೆಹರು ಮಾಡಿದ 10% ಕೆಲಸ ನರೇಂದ್ರ ಮೋದಿ ಅವರು ಮಾಡೋದಕ್ಕೆ ಆಗಿಲ್ಲ ಇನ್ನೂ ಕೂಡ. ಈ ದೇಶದಲ್ಲಿ ಅನೇಕ ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಅವುಗಳನ್ನೆಲ್ಲ ಕಟ್ಟಿದವರು ಯಾರು? ನೆಹರೂರವರ ದೂರದೃಷ್ಟಿ. ಪಂಚವಾರ್ಷಿಕ ಯೋಜನೆಯಲ್ಲಿ ಅವರು ಇಲ್ಲಿಯವರೆಗೂ ಅದನ್ನು ತಗೊಂಡು ಬಂದರು. ಇವರು ಅದನ್ನು ಬದಲಾಯಿಸಿ ಪ್ಲಾನಿಂಗ್ ಕಮಿಷನ್ ಇದ್ದದ್ದನ್ನು ತಗೊಂಡೋಗಿ ನ್ಯಾಯ ನೀತಿ ಇದು ಮಾಡೋದಕ್ಕೆ ಹೊರಟರು. ಇದೆಲ್ಲ ಅವರು ಈ ದೇಶದ ಬೆಳವಣಿಗೆಗೆ ಅವ್ರದ್ದೇನು ಕೂಡ ಕಾಂಟ್ರಿಬ್ಯೂಷನ್ನು ಇಲ್ಲ ಅನ್ನೋದನ್ನು ಹೇಳೋದಕ್ಕೆ ಬಯಸ್ತೀನಿ. ನಾಳೆ 3 ದಿನ ಏನು ಉತ್ತರ ಕರ್ನಾಟಕದ ಸಮಸ್ಯೆ ಚರ್ಚೆ ಆಗುತ್ತೆ. ಮತ್ತೆ ಇಲ್ಲ, ಮೊದಲನೇ 3 ದಿನ ಸ್ಪೀಕರ್ ಅನೌನ್ಸ್ ಮಾಡಿದ್ದಾರೆ ಈಗಾಗಲೇ. 3 ದಿವಸ ವಿಧಾನಸಭೆಯಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಬೇಕು ಅಂತ ತಿಳಿಸಿದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಬೇರೆ ತಗೊಳ್ಳೋಣ ಸಬ್ಜೆಕ್ಟ್ ಅಂತ ಹೇಳಿದ್ದಾರೆ. ಸರ್, ಪ್ರಮುಖವಾಗಿ ರೈತರ ಸಮಸ್ಯೆ ಚರ್ಚೆ ಆಗ್ತಿಲ್ಲ ಅಂತ ನಾಳೆ ಬೆಳಗಾವಿ ಚಲೋ ಮಾಡಕ್ಕೆ ರೈತರ ಸಂಘದವರು ನಿರ್ಧಾರ ನಾಳೆನೇ ಮಾಡ್ಬೋದಲ್ಲ. ನಾಳೆ ಉತ್ತರ ಕರ್ನಾಟಕದ ರೈತರ ಬಗ್ಗೆನೂ ಮಾಡ್ಬೋದು. ಯಾರು ಬೇಡ ಅಂದಿದ್ದಾರೆ? ಈಗ ಪಹಣಿಯಲ್ಲಿ ಇಲ್ಲಿವರೆಗೂ ವಕ್ಫ್ ಅಂತ ಬರ್ತಾ ಇದೆ ಸರ್. ಈಗ ಕರ್ನಾಟಕ ಸರ್ಕಾರ ಅನ್ನೋಂಥದ್ದು ಹೊಸದಾಗಿ ಮೆನ್ಷನ್ ಆಗಿದೆ ಅನ್ನೋ ಆರೋಪ. ಅದು ಯಾವ ರೀತಿ? ಯಾಕ್ರಿ ಆರೋಪ? ಸರ್ಕಾರಕ್ಕೆ ಆಸ್ತಿ ಸರ್ಕಾರದ ಹೆಸರಿಗೆ ಬರುತ್ತೆ ಅಂದ್ರೆ ಅದಕ್ಕೂ ಆರೋಪ ಮಾಡ್ತೀವಿ ಅಂದ್ರೆ, ಎಲ್ಲದಕ್ಕೂ ಆರೋಪ ಮಾಡ್ಕೊಂಡು ಕೂತ್ಕೊಂಡ್ರೆ ಅದಕ್ಕೇನು ಮೀನಿಂಗ್ಲೆಸ್. ಈ ಸರ್ಕಾರ ಅಲ್ಟಿಮೇಟ್. ಸರ್ಕಾರಕ್ಕೆ ಬಂದಿದೆ ಆಸ್ತಿ ಅಂದ್ರೆ
ಸಂತೋಷ ಪಡಬೇಕು ಅವರು. ಅದು ಬಿಟ್ಟು ಅದಕ್ಕೂ ಒಂದು ಅಲಿಗೇಷನ್ ಮಾಡಿದರೆ ಅದು ಯಾವ ನ್ಯಾಯ? ಥ್ಯಾಂಕ್ ಯು ಸರ್.